ನಮಸ್ಕಾರ. ಹೇಗಿದ್ದೀರಾ? ಮನುಷ್ಯ ಇದ್ದಂಗೆ ಯಾಕೆ ಇರುವುದಿಲ್ಲ? ಹಾಗಂತ ನಾವು ಯಾಕೆ ತಿಳ್ಕೋಬೇಕು? ನಮಗೇನು ಅಧಿಕಾರ ಇದೆ? ಒಬ್ಬ ಮನುಷ್ಯ ಹೀಗೆ ಇರಬೇಕು, ಅವನು ಗೋಮುಖ ವ್ಯಾಘ್ರ, ಮಾತಾಡೋದೊಂದು, ಹೇಳೋದೊಂದು, ಒಳಗೊಂದು ಹೊರಗೊಂದು, ಮನೇಲಿ ಒಂದು, ಬೇರೆ ಕಡೆ ಒಂದು. ಯಾಕೆ ಹೀಗಾಗ್ತಾನೆ ಅವನ ಮನುಷ್ಯ? ಅವನಿಗೆ ಹೀಗಾಗೋದಕ್ಕೆ ಕಾರಣ ಯಾರು? ಮತ್ತಾರೂ ಅಲ್ಲ ಸ್ನೇಹಿತರೆ, ನಾವೆಲ್ಲ ಒಂದು ಗಳಿಗೆ ಆಲೋಚನೆ ಮಾಡಬೇಕು. ಮನುಷ್ಯ ಹೀಗಾಗೋದಕ್ಕೆ ಬಹುಶಃ ಅವನು ಬದುಕಿರುವ ಪರಿಸರ, ಅವನ ಪಕ್ಕದವರು, ಅವನ ಸುತ್ತಲೂ ಇರ್ತಕ್ಕಂಥ ಜನರು, ಅವನು ಯಾರನ್ನು ನಂಬಿದ್ದಾನೋ ಆ ಜನರು ಅವನಿಗೆ ಒಂದು ಮಾನಸಿಕವಾಗಿ ಹಿಂಸೆ ಕೊಡ್ತಿರ್ಬೋದು ಅವನು ಹೀಗಾಗೋದಕ್ಕೆ. ಅಥವಾ ಅವನು ಹೀಗೆ ಪರಿವರ್ತನೆ ಆಗೋದಕ್ಕೆ ಅವನು ನಂಬಿದ ಜನರೇ ಅವನಿಗೆ ಮೋಸ ಮಾಡಿರಬಹುದು. ಹಾಗಾಗಿ ಮನುಷ್ಯ ಯಾವಾಗಲೂ ಇದ್ದ ಹಾಗೆ ಇರುವುದಿಲ್ಲ. ಇದಕ್ಕೆ ಹಲವಾರು ಕಾರಣಗಳು ಇದ್ದಾವೆ ಕೂಡ. ಏನು ಕಾರಣಗಳು ಅಂತಂದರೆ, ಬಹುಶಃ ನಾವು ಯಾವುದೋ ಒಂದು ಕೆಲಸವನ್ನು ಭಾಳ ಆಸ್ಥೆಯಿಂದ ನಿಷ್ಠೆಯಿಂದ ಮಾಡ್ತಾ ಇರ್ತೀವಿ. ಯಾರೋ ಬಂದು ಅದನ್ನು ಡಿಸ್ಟರ್ಬ್ ಮಾಡ್ತಾರೆ. ಯಾರೋ ಬಂದು ಅದು ಹೀಗ್ಯಾಕೆ, ಅದು ಹಾಗಾಗಬೇಕಾಗಿತ್ತಲ್ಲ, ಹೀಗಾಗಬಾರ್ದಾಗಿತ್ತು ಅಂಥೇಳಿ ಅದರ ನಡುವೆ ತಮ್ಮ ಮೂಗನ್ನು ತೋರಿಸ್ತಾರೆ. ಸೊ ಈ ಎಲ್ಲ ಕಾರಣಗಳು ಬಹುಶಃ ಅವನನ್ನು ಬದಲಾಗೋದಕ್ಕೆ ಕಾರಣ ಆಗ್ಬೋದು ಅಂತಕ್ಕಂಥದ್ದು. ಯಾವಾಗಲೂ ಮನುಷ್ಯ ಇದ್ದ ಹಾಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವನು ಹೀಗೆ ಇರಬೇಕು ಅಂಥೇಳಿ ನಾವು ಯಾರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ, ಒಂದು ಸ್ಪೇಸ್ ಇದೆ, ಒಂದು ಕಾಳಜಿ ಇದೆ, ಒಂದು ಸಂಸಾರ ಅಂತಕ್ಕಂಥದ್ದಾಗಲಿ ಅಥವಾ ಹೆಂಡತಿ ಮಕ್ಕಳು ಅಂತಕ್ಕಂಥದ್ದಾಗಲಿ ಒಂದು ಬೈಂಡಿಂಗ್ ಇದೆ. ಆ ಬೈಂಡಿಂಗಿನ ನಡುವೆ ಬದುಕುತ್ತಾ ಇರ್ತಕ್ಕಂಥ ಮನುಷ್ಯನಿಗೆ ಅವನು ಅಲ್ಲೊಂದಿರ್ತಾನೆ ಇಲ್ಲೊಂದಿರ್ತಾನೆ ಅಂತೇಳಿ ಟೀಕೆ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ? ಯಾಕಂದರೆ ಒಬ್ಬ ಪುರುಷ ಅಥವಾ ಮಹಿಳೆಗೆ ಅವನು ಒಳಗಡೆ ದುಳಿತಿರುವಾಗ ಅಥವಾ ಒಳಗಡೆನೇ ಇರುವಾಗ ಒಂದಿಷ್ಟು ಮಾನಸಿಕ ಒತ್ತಡಗಳಿರ್ತವೆ. ಅವನು ದುಡಿಯುವ ಸ್ಥಳದಲ್ಲಾಗಿರ್ಬೋದು, ಅವನು ಕೆಲಸ ಮಾಡ್ತಿರ್ತಕ್ಕಂಥ ಆಫೀಸ್ನಲ್ಲಾಗಿರ್ಬೋದು, ಅಥವಾ ಅವನು ಬದುಕಿರ್ತಕ್ಕಂಥ ಸಮಾಜದಲ್ಲಾಗಿರ್ಬೋದು. ಎಂತೆಂಥ ಗೋಸುಂಬೆಗಳಿದ್ದಾವೆ ನಮ್ಮ ನಡುವೆ, ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತಲು. ತಮ್ಮ ಕೆಲಸ ಆದ ತಕ್ಷಣ ಅವು ಕೆಲವರನ್ನು ದೂರ ಮಾಡ್ತಕ್ಕಂಥ ಈ ಜನರ ಮುಖವಾಡಗಳು ನಾನಾ ಮುನಿಗೆ ಇರ್ತವೆ. ಹಾಗಂತ ನಾವು ಯಾಕೆ ಅವನ್ನು ಮುಖವಾಡ ಅಂತ ಹೇಳ್ಬೇಕು? ನಾವ್ಯಾರೂ ಮುಖವಾಡ ಹಾಕ್ಕೊಂಡಿಲ್ಲ. ಹಾಗಾಗಿ ಇರಬೇಕು, ಇರುವಂತೆ ತೊರೆದು ಸಾವಿರ ಚಿಂತೆ. ನಾವು ಯಾರಿಗೆ ಏನೂ ಕೊಡಬೇಕಾಗಿಲ್ಲ. ಹಾಗಾಗಿ ನಾವು ಯಾರಿಗೂ ಯಾವ ರೀತಿಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿಲ್ಲ. ಹಾಗಾಗಿ ನಾವು ಇದ್ದ ಹಾಗೆ ಬದುಕಿದ ಹಾಗೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಯವಾಗಬೇಕು.